ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸಮಾನತೆಯ ಹರಿಕಾರರಾದ ಬಸವೇಶ್ವರರ ಜಯಂತಿಯನ್ನು ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರು ಕೂಡ ನಡೆದಂಥ ಮಾರ್ಗ ಒಂದೇ. ಇವರಿಬ್ಬರ ಧ್ಯೇಯ ಮತ್ತು ಉದ್ದೇಶ ಸಮಾನತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಜಗದೀಶ್ರವರು, ಸಮಾಜ ಸೇವಕರು, ಹುಲ್ಲಳ್ಳಿ, ಇವರು ಈ ಕಾರ್ಯಕ್ರಮದ ಮಹತ್ವವನ್ನು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಮಹಾನ್ ವ್ಯಕ್ತಿಗಳನ್ನು ಕುರಿತು ನಿಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಚಿನ್ನಸ್ವಾಮಿಯವರು, ಆಂಗ್ಲ ಭಾಷಾ ವಿಭಾಗದ ಮುಖ್ಯಸ್ಥರು, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿರುವಂತಹ ನನ್ನ ಎಲ್ಲ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರಿಗೂ ಹಾಗೂ ಅಧೀಕ್ಷಕರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ವಿಚಾರ ಮಂಥನವನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಬಹಳ ಉತ್ಸುಕರಾಗಿರ್ತಕ್ಕಂಥ ನನ್ನ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಜನಸಾಮಾನ್ಯರಲ್ಲಿ ಹರಿವನ್ನ, ತಿಳುವಳಿಕೆಯನ್ನ, ಜ್ಞಾನವನ್ನ ಬಿತ್ತುವುದಕ್ಕೋಸ್ಕರ, ವಚನ ಅಂತಂದ್ರೆ ನಾವೆಲ್ಲ ಕ್ಲಾಸ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀವಿ, ಮಾತು, ಭಾಷೆ, ಪ್ರಮಾಣ, ಅದೇ ಪ್ರಾಮಿಸ್ ಅಂತ ಹೇಳ್ತಿರಲ್ಲ, ಅದು ವಚನ. ಅಷ್ಟೇ ನಿಖರವಾಗಿ, ನಿರ್ದಿಷ್ಟವಾಗಿ, ನಿಖರವಾಗಿ ತಲೆ ಮೇಲೆ ಒಡೆದಂಗೆ ಅನುಭವದ ಮಾತುಗಳನ್ನ ವಚನಕಾರರು ಹೇಳಿದ್ದಾರೆ. ಅವರ ವಚನಗಳೆಲ್ಲವೂ ಕೂಡ ಇಂದಿಗೂ ಕೂಡ ಪ್ರಸ್ತುತದಲ್ಲಿ ಸತ್ಯ ಆಗಿದೆ. ನೋಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದಂಥ ಮಾತು 21ನೇ ಶತಮಾನ ಇವಾಗ ಕೂಡ ಸತ್ಯವಾಗಿದೆ ಅಂತ ಹೇಳಿದ್ರೆ, ಸಾರ್ವಕಾಲಿಕವಾಗಿ ಅನುಭವಯುಕ್ತವಾಗಿರ್ತಕ್ಕಂಥ ಮಾತುಗಳು ಎಷ್ಟು ಅಮೂಲ್ಯವಾಗಿದೆ. ಇದು ಯಾವುದೇ ಅನುಭವಕ್ಕಿಂತ ದೊಡ್ಡದಾದಂಥ ವಿಶ್ವವಿದ್ಯಾನಿಲಯ ಮತ್ತೊಂದಿಲ್ಲ. ನಾವು ಬೇಕಾದಷ್ಟು ಯಾರು ಹೇಳ್ತಾರೆ ತುಂಬಾ ಓದ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಸರ್ಟಿಫಿಕೇಟ್ಗಳು ತಗೊಂಡ್ಬಿಟ್ಟಿದ್ದಾರೆ, ತುಂಬಾ ಜ್ಞಾನಿಗಳು ಅಂತ. ಕೆಲವು ಓದಿನಿಂದ ಬಂತು ಅಂತ ಹೇಳಿದ್ರೆ, ಕೆಲವು ಅನುಭವದಿಂದ ಬರುತ್ತೆ. ಹಾಗಾಗಿ ಅನುಭವ ಅನ್ನೋದು ಬಹಳ ದೊಡ್ಡದು ಅನ್ನೋದು ನನ್ನ ಅಭಿಪ್ರಾಯ. ಇಂಥ ಅನುಭವದ ಮಾತುಗಳನ್ನ ಬಸವಣ್ಣವರು ಈ ಸಮಾಜದ ನಿರ್ಮಾಣಕ್ಕಾಗಿ, ಸಮಾಜ ಅಂತಂದ್ರೆ ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಸರಿ ಸಮಾನರು ಅನ್ನುವಂತಹ ದೃಷ್ಟಿಕೋನದಲ್ಲಿ ಈ ಮೌಢ್ಯ, ಕಂದಾಚಾರ, ಅಂಧಾನುಕರಣೆ ಇದನ್ನೆಲ್ಲ ತೊಡೆದಾಕೋದ್ರ ಮೂಲಕ ಇವರು ಈ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ನಮ್ಮ ಸಾಹಿತ್ಯ ಕ್ಷೇತ್ರವನ್ನು ನಾವು ಆಧಾರವಾಗಿ ಇಟ್ಕೊಂಡ್ರು ಕೂಡ ಒಂದು ಕ್ರಾಂತಿನೇ ನಡೆದೋಯ್ತು. ಅದು ವಚನ ಚಳುವಳಿ, ಕ್ರಾಂತಿ ಎಲ್ಲ ಒಂದೇ. ಎಷ್ಟು ಪ್ರೌಢಿಮೆಯಿಂದ ಬಸವಣ್ಣವರು ಹೇಳ್ತಾರೆ ಅಂದ್ರೆ, ಕಲ್ಲು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ.
ಸೇತುಬಂಧ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರನಾಥ ಮೊದಲಾದಂಥ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ. ಹಾಗಾದ್ರೆ ಇನ್ಯಾರು ದೇವರು? ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ತನ್ನನ್ನ ತಾನು ಅರ್ಥಕೋಬೇಕು. ಇವತ್ತು ಅಂಬೇಡ್ಕರ್ ಜಯಂತಿ ಆಗಿರಲಿ ಅಥವಾ ಬಸವೇಶ್ವರ ಜಯಂತಿ ಆಗಿರಲಿ, ವಾಲ್ಮೀಕಿ ಜಯಂತಿ ಆಗಿರಲಿ ಅಥವಾ ಕನಕದಾಸರ ಜಯಂತಿ ಆಗಿರಲಿ, ಈ ಜಯಂತಿಗಳೆಲ್ಲ ಏನಾಗ್ಬಿಟ್ಟಿದೆಯಪ್ಪ ಅಂತಂದ್ರೆ ಜಯಂತಿಗಳಿಗೆ ಅಷ್ಟೇ ಸೀಮಿತವಾಗ್ಬಿಟ್ಟಿದೆ. ಅವರ ತತ್ವ ಆದರ್ಶ, ಅವ್ರು ಹೇಳಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತಗಳಿದೆಯಲ್ಲ, ಆ ಸಿದ್ಧಾಂತಗಳಿಗೆ ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಅದನ್ನು ಒಪ್ಪಿಕೊಂಡು ಮುನ್ನಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಒಂದು ಸಮಾರಂಭದ ಅಧ್ಯಕ್ಷರಾದಂಥ ಪ್ರಾಂಶುಪಾಲರಾದಂಥ ನಾಗರಾಜ್ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಅಧ್ಯಾಪಕರವರೇ, ಸಿಬ್ಬಂದಿಯವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿ, ನನಗೆ ಭಾಷಣ ಮಾಡಕ್ಕೆ ಬರಲ್ಲಪ್ಪ. ಏನಿದ್ರು ಮಾತಾಡಿ ಅಂತಂದ್ರೆ ಅದು ನನಗೆ ಬರಲ್ಲ ಸರ್ ಅಂತ ಹೇಳಿದ್ರೆ, ಅದು ನನಗೆ ಗೊತ್ತಿರೋ ಅಂತ ತಿಳಿದಿರೋ ಅಂತ ಒಂದು ಮಾತು ಹೇಳಬೇಕು. ಅದರಿಂದ ಈ ಒಂದು ಜಗಜ್ಯೋತಿ ಬಸವೇಶ್ವರರು ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರು ಬಗ್ಗೆ ಒಂದಾಗ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಮೆಡಿಸನ್ ಕೊಟ್ಟಿದ್ದು ಅವರೇ. ಸೊ ಹಾಗಾಗಿ ಕಾಲೇಜಿನ ಬಗ್ಗೆ ಕಳಕಳಿ ಇದೆ. ಆ ಕಾರಣಕ್ಕೋಸ್ಕರ ಇಂಥ ವ್ಯಕ್ತಿಗಳನ್ನು ಕರೆಸಬೇಕು ಅಂತೇಳಿ ಪ್ರಯತ್ನ ಪಟ್ಟು ನಾವು ಅದನ್ನು ಕರೆಸಿರ್ತಾ ಇದ್ದದ್ದು. ಈಗ ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ಏಪ್ರಿಲ್ ತಿಂಗಳು ಅಂದರೆ ಅನೇಕ ಮಹಾನ್ ವ್ಯಕ್ತಿಗಳ ಜನ್ಮದಿನದ ತಿಂಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹುಟ್ಟಿದ್ದು, ಅವರು ಸಹ ಹುಟ್ಟಿದ್ದು ಏಪ್ರಿಲ್ ತಿಂಗಳಲ್ಲಿ. ಅದೇ ಥರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹುಟ್ಟಿರೋದು ಏಪ್ರಿಲ್ ತಿಂಗಳಲ್ಲಿ. ಬಸವೇಶ್ವರರು ಹುಟ್ಟಿರೋದು ಸಹ ಏಪ್ರಿಲ್ ತಿಂಗಳಲ್ಲೇ. ಅದೇ ಸಹ ಶಂಕರಾಚಾರ್ಯರು ಹುಟ್ಟಿರೋದು ಏಪ್ರಿಲ್ ತಿಂಗಳಲ್ಲೇ. ನಾಳೆ ರಾಮಾನುಚಾರ್ಯ ಹುಟ್ಟಿದ ದಿನ. ಹೀಗೆ ಬಹಳ ಮಹಾನ್ ವ್ಯಕ್ತಿಗಳು ಹುಟ್ಟಿರ್ತಕ್ಕಂತಹ ತಿಂಗಳು ಏಪ್ರಿಲ್ ತಿಂಗಳು. ಅದೇ ತರ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಅಧ್ಯಾಪಕರು ಏಪ್ರಿಲ್ ತಿಂಗಳು ಹುಟ್ಟಿರ್ಬೋದು ಬಹುಶಃ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನಪ್ಪ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರು ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಪರಿಗಣಿಸಿದ್ದಾರೆ. ಅದೇ ತರ ಸಾಮಾನ್ಯವನ್ನು ಹೇಳೋದಾದ್ರೆ ಸಚಿನ್ ತೆಂಡೂಲ್ಕರ್ ಹುಟ್ಟಿರೋದು ಏಪ್ರಿಲ್ ತಿಂಗಳೇ, ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರೋದು ಏಪ್ರಿಲ್ ತಿಂಗಳೇ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಒಂದು ಮಹತ್ವದ ತಿಂಗಳು ಅದು. ಆ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಮಹಾನ್ ಸಾಧನೆಯನ್ನು ಮಾಡಿದಂತಹ ಮಹಾನ್ ಸಾಧಕರಾಗಿದ್ದಾರೆ. ಹಾಗಾಗಿ ಎಲ್ಲರನ್ನು ನೆನೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏಪ್ರಿಲ್ 14ರಂದು ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಅದೇ ತರ ದಲಿತರ ಭಾಗ್ಯ ವಿಧಾತ, ನಿಮ್ನ ವರ್ಗದ ಶೋಷಿತರ ಒಬ್ಬ ನಾಯಕ, ಆಧುನಿಕ ಮನು ಅಂತ ಹೇಳಿ ಕರೀತಾರೆ. ಜೊತೆಗೆ ಸಮ ಸಮಾಜವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವ್ಯಕ್ತಿ, ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವ್ಯಕ್ತಿ, ಜೊತೆಗೆ ವಿಶ್ವದಲ್ಲಿ ಶಾಂತಿಯನ್ನ, ಮಾನವೀಯತೆಯನ್ನ, ಮಾನವೀಯ ಮೌಲ್ಯಗಳನ್ನು ಬಿತ್ತುವುದಕ್ಕೋಸ್ಕರ ಪ್ರಯತ್ನ ಪಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಗೌತಮ ಬುದ್ಧ. ಗೌತಮ ಬುದ್ಧನ ತತ್ವಗಳು ಅವರ ಮೇಲೆ ಪ್ರಭಾವ ಬೀರಿವೆ. ಬುದ್ಧನ ಪ್ರಕಾರ ಮನುಷ್ಯನಾಗಿರೋನು ವಿಧಿಯ ಕೈಗೊಂಬೆಯಲ್ಲ. ನಾವೇನಾದ್ರೂ ಸಮಸ್ಯೆ ಬಂದ್ರೆ ವಿಧಿ ಆಟದಿಂದ ನಮ್ಗೆ ಈ ತರ ಆಯ್ತು, ಈ ತರ ಸಮಸ್ಯೆ ಬಂತು, ಸಾವು ಬಂತು ಅಂತ ಹೇಳ್ತೀವಿ. ಆದ್ರೆ ಬುದ್ಧ ಹೇಳಿದ್ರೆ ಏನ್ ಗೊತ್ತಾ, ಮನುಷ್ಯ ವಿಧಿಯ ಕೈಗೊಂಬೆಯಲ್ಲ, ಅವನ ಭವಿಷ್ಯವನ್ನ ಅವನೇ ರೂಪಿಸಿಕೊಳ್ಳಬಲ್ಲ. ನಮ್ಮ ಜೀವನವನ್ನ ನಾವೇ ರೂಪಿಸಿಕೊಳ್ಬೇಕು. ಭವಿಷ್ಯವನ್ನು ನಂಬಿ ಬದುಕೋದಲ್ಲ. ಭವಿಷ್ಯದ ಜೀವನ ಚಿಂತನೆ ಹೇಗಿರ್ಬೇಕು ಅನ್ನೋದನ್ನ ನಾವೇ ತಿಳ್ಕೊಳ್ಬೇಕು. ಅದು ಬುದ್ಧನ ತತ್ವ. ಅದೇ ರೀತಿಯಲ್ಲಿ ಅವರು ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಇವರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಅದೇ ರೀತಿಯಲ್ಲಿ ರಾನಡೆ ಅಂತಕ್ಕಂಥವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೇಲೆ ಪ್ರಭಾವವನ್ನು ಬೀರುತ್ತಕ್ಕಂಥ ವ್ಯಕ್ತಿ. ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಜಾನ್ ಡುಯಿ ಅವರು ಸಹ ಅಂಬೇಡ್ಕರ್ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳಾಗಿದ್ದಾರೆ. ಹೀಗೆ ಮಹಾನ್ ವ್ಯಕ್ತಿಗಳ ಚಿಂತನೆ ಅಂಬೇಡ್ಕರ್ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದೆ. ಜ್ಯೋತಿಬಾ ಫುಲೆ ಹೇಳುವ ಪ್ರಕಾರ ಮನುಷ್ಯನಿಗೆ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಸಾಮಾಜಿಕ ಸ್ವಾತಂತ್ರ್ಯ ಮುಖ್ಯ. ಆ ನಿಟ್ಟಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಹ
ಸಾಮಾಜಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವೀಡನ್ ಕಾಲೇಜಿನಲ್ಲಿ ವಾಣಿಜ್ಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಅವರು ಸಮುದಾಯದಲ್ಲಿ ಒಗ್ಗಟ್ಟನ್ನು ಮೂಡಿಸೋದಕ್ಕೋಸ್ಕರ ಮೂಕ ನಾಯಕ ಅಂತಕ್ಕಂಥ ಪತ್ರಿಕೆಯನ್ನು ಮಾಡಿಸಿದರು. ಎಲ್ಲ ಯುವಕರನ್ನು ಒಗ್ಗೂಡಿಸಿ ಆ ಮುಖೇನ ಹೋರಾಟ ಮಾಡುವ ದೃಷ್ಟಿಯಲ್ಲಿ ಅರಿವನ್ನು ಮೂಡಿಸೋದಕ್ಕೋಸ್ಕರ ಮೂಕ ನಾಯಕ ಅನ್ನುವಂಥ ಪತ್ರಿಕೆಯನ್ನು ಹೊರಡಿಸಿದ್ದಾರೆ.